ಮೊದಲನೇ ಪ್ರಶ್ನೆ, ಯಾವ ಆಹಾರದಲ್ಲಿ ಹೆಚ್ಚು ನಾರಿನಾಂಶ ಇರುತ್ತದೆ? ಆಪ್ಷನ್ ಎ ಬಿಳಿ ಬ್ರೆಡ್, ಆಪ್ಷನ್ ಬಿ ತರಕಾರಿಗಳು, ಆಪ್ಷನ್ ಸಿ ಕ್ಯಾಂಡಿ, ಆಪ್ಷನ್ ಡಿ ಐಸ್ ಕ್ರೀಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತರಕಾರಿಗಳು. ಎರಡನೇ ಪ್ರಶ್ನೆ, ಬೆಳಗಿನ ಉಪಹಾರವನ್ನು ಏಕೆ ತಪ್ಪಿಸಬಾರದು? ಆಪ್ಷನ್ ಎ ಶಕ್ತಿ ನೀಡುತ್ತದೆ, ಆಪ್ಷನ್ ಬಿ ನಿದ್ದೆಗೆಡಿಸುತ್ತದೆ, ಆಪ್ಷನ್ ಸಿ ತೂಕವನ್ನು ತಕ್ಷಣ ಹೆಚ್ಚಿಸುತ್ತದೆ, ಆಪ್ಷನ್ ಡಿ ಹಸಿವು ಕಡಿಮೆ ಮಾಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿ ನೀಡುತ್ತದೆ. ಮೂರನೇ ಪ್ರಶ್ನೆ, ಯಾವ ಹಣ್ಣು ಪೊಟ್ಯಾಷಿಯಂಗೆ ಉತ್ತಮ ಮೂಲ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಸೇಬು, ಆಪ್ಷನ್ ಸಿ ದಾಳಿಂಬೆ, ಆಪ್ಷನ್ ಡಿ ಪಪ್ಪಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ನಾಲ್ಕನೇ ಪ್ರಶ್ನೆ, ಆರೋಗ್ಯಕರ ತಿಂಡಿಯಾಗಿ ಯಾವುದು ಉತ್ತಮ? ಆಪ್ಷನ್ ಎ ಹುರಿದ ಕಡಲೆ, ಆಪ್ಷನ್ ಬಿ ಚಿಪ್ಸ್, ಆಪ್ಷನ್ ಸಿ ಕೇಕ್, ಆಪ್ಷನ್ ಡಿ ಚಾಕ್ಲೇಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹುರಿದ ಕಡಲೆ. ಐದನೇ ಪ್ರಶ್ನೆ, ದೇಹದ ಬೆಳವಣಿಗೆಗೆ ಮುಖ್ಯವಾದ ಪೋಷಕಾಂಶ ಯಾವುದು? ಆಪ್ಷನ್ ಎ ಪ್ರೋಟೀನ್, ಆಪ್ಷನ್ ಬಿ ಸಕ್ಕರೆ, ಆಪ್ಷನ್ ಸಿ ಉಪ್ಪು, ಆಪ್ಷನ್ ಡಿ ಕೃತಕ ಬಣ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟೀನ್. ಆರನೇ ಪ್ರಶ್ನೆ, ಯಾವ ಆಹಾರ ಜೀರ್ಣಕ್ರಿಯೆಗೆ ಸಹಾಯಕ? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಸಿಹಿ ಪಾನೀಯ, ಆಪ್ಷನ್ ಸಿ ಕ್ಯಾಂಡಿ, ಆಪ್ಷನ್ ಡಿ ಚಿಪ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು. ಏಳನೇ ಪ್ರಶ್ನೆ, ಯಾವುದು ಆರೋಗ್ಯಕರ ಧಾನ್ಯ? ಆಪ್ಷನ್ ಎ ರಾಗಿ, ಆಪ್ಷನ್ ಬಿ ಮೈದಾ, ಆಪ್ಷನ್ ಸಿ ಬಿಳಿ ಬ್ರೆಡ್, ಆಪ್ಷನ್ ಡಿ ನೂಡಲ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಗಿ. ಎಂಟನೇ ಪ್ರಶ್ನೆ, ಪ್ರತಿದಿನ ತರಕಾರಿ ತಿನ್ನುವುದರಿಂದ ಮುಖ್ಯ ಲಾಭವೇನು? ಆಪ್ಷನ್ ಎ ವಿಟಮಿನ್ ಮತ್ತು ಖನಿಜಾಂಶಗಳು ದೊರೆಯುತ್ತವೆ, ಆಪ್ಷನ್ ಬಿ ಕಣ್ಣು ದುರ್ಬಲವಾಗುತ್ತವೆ, ಆಪ್ಷನ್ ಸಿ ನಿದ್ರೆ ಕಡಿಮೆಯಾಗುತ್ತದೆ, ಆಪ್ಷನ್ ಡಿ ದೇಹದಲ್ಲಿ ನೀರಿನ ಕೊರತೆ ಉಂಟಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಮತ್ತು ಖನಿಜಾಂಶಗಳು ದೊರೆಯುತ್ತವೆ. ಒಂಬತ್ತನೇ ಪ್ರಶ್ನೆ, ಆರೋಗ್ಯಕರ ಜೀವನ ಶೈಲಿಗೆ ಯಾವ ಅಭ್ಯಾಸ ಉತ್ತಮ? ಆಪ್ಷನ್ ಎ ಸಮತೋಲನ ಆಹಾರ ಮತ್ತು ನಿಯಮಿತ ವ್ಯಾಯಾಮ, ಆಪ್ಷನ್ ಬಿ ಜಂಕ್ ಫುಡ್ ಮಾತ್ರ ತಿನ್ನುವುದು, ಆಪ್ಷನ್ ಸಿ ದಿನವಿಡೀ ಮಲಗುವುದು, ಆಪ್ಷನ್ ಡಿ ಊಟವನ್ನು ಬಿಟ್ಟು ಬಿಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಮತೋಲನ ಆಹಾರ ಮತ್ತು ನಿಯಮಿತ ವ್ಯಾಯಾಮ. ಹತ್ತನೆಯ ಪ್ರಶ್ನೆ, ದೇಹದಲ್ಲಿ ಪೊಟ್ಯಾಷಿಯಂ ಕಡಿಮೆಯಾದರೆ ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಪಪ್ಪಾಯಿ, ಆಪ್ಷನ್ ಸಿ ಕಿತ್ತಳೆ, ಆಪ್ಷನ್ ಡಿ ಸೇಬು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು.